ಹಾಯ್ ಎಲ್ರಿಗೂ ನಮಸ್ಕಾರ. ರಾಜ್ಯ ಸರ್ಕಾರ ಇತ್ತೀಚೆಗೆ ಮತದಾರರ ಪಟ್ಟಿಯ ಒಂದು ಮ್ಯಾಪಿಂಗ್ ಮಾಡ್ತಾ ಇದೆ, ಜೊತೆಗೆ ಒಂದು ಜೋಡಣೆ ಕಾರ್ಯ ಮಾಡ್ತಾ ಇದೆ. ಇದಾಗಲೇ ಶುರುವಾಗಿ ಒಂದಷ್ಟು ದಿನಗಳು ಕಳೆದಿದೆ. ಇನ್ನು ಕೆಲವು ದಿನಗಳು ಬಾಕಿ, ಹೆಚ್ಚು ಕಡಿಮೆ ಒಂದು ತಿಂಗಳು ಬಾಕಿ ಇರ್ಬೋದು ಅನಿಸುತ್ತೆ. ಎಲ್ಲಿವರೆಗೂ ಟೈಮ್ ಇರುತ್ತೆ ಅಂತಂದರೆ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅನೌನ್ಸ್ ಆಗೋವರೆಗೂ ಟೈಮ್ ಇರುತ್ತೆ. ಈ ಮ್ಯಾಪಿಂಗು ಜೋಡಣೆ ಕಾರ್ಯ ಅಂದರೆ ಏನು ಅಂತಂದರೆ 2002ರಿಂದ ಈಚೆಗೆ ಯಾರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮದುವೆಯಾಗಿ ಬಂದಿದ್ದೀರಿ, ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸಕ್ಕೆ ಹೋಗಿದ್ದೀರಿ, ಹೊಸದಾಗಿ ಮತದಾರರ ಪಟ್ಟಿಗೆ ಯಾರು ಸೇರ್ಕೊಂಡಿದ್ದೀರಿ, ನೀವುಗಳು ನಿಮ್ಮ ಹಳೆಯ ವಿಧಾನಸಭಾ ಕ್ಷೇತ್ರದ ಹೆಸರು ಜೊತೆಗೆ ನಿಮ್ಮ ಮತದಾರರ ಪಟ್ಟಿಯ ಕ್ರಮ ಸಂಖ್ಯೆ ತಗೊಬಂದು ಕೊಡ್ತು ಅಂತಂದರೆ, ಸಿಟಿಗಳಲ್ಲಾದರೆ ಕಾರ್ಪೊರೇಷನು ಅಥವಾ ನಗರಸಭೆ ಬೇರೆ ಬೇರೆ ಕಡೆಗಳಲ್ಲಿ ಕೊಡ್ಬೋದು. ಹಳ್ಳಿಗಳಲ್ಲಿ ಹಳ್ಳಿ ಜನಗಳು ಏನು ಮಾಡ್ಬೇಕಂತಂದರೆ, ನೀವು ಅಂಗನವಾಡಿಗೆ ಹೋಗಿ ಸಂಪರ್ಕಿಸ್ತು ಅಂತಂದರೆ ಏನೇ ಡೌಟ್ ಇದ್ದರೂ ಕೂಡ ಅವರೇ ಹೇಳ್ತಾರೆ ನಿಮಗೆ. ಹಂಗಾಗಿ ನೀವು ಹೋಗಿ ಅವ್ರನ್ನ ಸಂಪರ್ಕ ಮಾಡಿ. ಯಾಕೆ ಈ ಥರ ಮಾಡ್ತಾವ್ರೆ ಅಂತಂದರೆ, ಹಲವಾರು ಜನದ್ದು ಎರಡೆರಡು ಕಡೆ ವೋಟಿಂಗ್ ಇರುತ್ತೆ, ಅಥವಾ ಬೇರೆ ಬೇರೆ ಏನೇನೋ ಪ್ರಾಬ್ಲಮ್ಗಳಾಗಿರ್ತವೆ. ಆ ಪ್ರಾಬ್ಲಮ್ ಎಲ್ಲನೂ ಕ್ಲಿಯರ್ ಮಾಡಬೇಕು. ಜೊತೆಗೆ ನಮ್ಮದಾಗಲಿ ನಿಮ್ಮದಾಗಲಿ ಫೋಟೋಗಳು ಹೆಂಗೆ ಬರ್ತಿತ್ತು ಅಂತಂದರೆ, ಮತದಾರ ಪಟ್ಟಿಲಿ ತುಂಬ ಕೆಟ್ಟದಾಗಿ ನಾವೇ ಅಂತಂತ ಗುರ್ತಿಡಿಯೋಕ್ಕಾಯ್ತಿರಲಿಲ್ಲ, ಆ ಥರ ಬರ್ತಿತ್ತು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ. ಇವಾಗೆಲ್ಲ ಏನು ಮಾಡವ್ರೆ ಅಂದರೆ, ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡಿ ಕಲರ್ಫುಲ್ಲಾಗಿ ಬರ್ತದೆ, ಜೊತೆಗೆ ಒಂದು ಸ್ವಲ್ಪ ಕ್ಲಾರಿಟಿಯಾಗಿ ನಾವೇ ಅಂತ ಗೊತ್ತಾಯ್ತದೆ. ಆ ಥರದ್ದೆಲ್ಲ ಅಪ್ಡೇಷನ್ ಮಾಡವ್ರೆ. ಪ್ರತಿಯೊಬ್ಬರೂ ನಿಮ್ಮ ಹತ್ರದ ಅಂಗನವಾಡಿಗಳಲ್ಲಿ ಹೋಗಿ ಅವ್ರಿಗೆ ಏನು ಬೇಕು ನೀವು ಆ ಪ್ರೂಫ್ನ, ದಾಖಲಾತಿಗಳನ್ನ ಒದಗಿಸ್ತು ಅಂತಂದರೆ ಅವರು ನಿಮ್ಮ ಹೊಸದಾಗಿ ಮತದಾರ ಪಟ್ಟಿಗೆ ಸೇರಿಸ್ಕೊಂಡು ಬೇರೆ ಕಡೆ ಕೈ ಬಿಡ್ತಾರೆ. ನೀವು ಎಲ್ಲಿ ಬಂದಿರ್ತೀರಿ, ಎಲ್ಲಿ ಕೆಲಸ ಮಾಡ್ತಿರ್ತೀರಿ, ಮ್ಯಾಪಿಂಗ್ ಮಾಡಿ ನಿಮ್ಗೊಂದು ಒಳ್ಳೆ ಶುದ್ಧವಾದ ಫೋಟೋ ಬರೋ ಥರದ್ದು, ಒಳ್ಳೆ ಹೆಸರು ಬರೋ ಥರದ್ದು, ನಿಮ್ಗೆ ಯಾವುದೇ ಮುಂದಿನ ದಿನಗಳಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಮತದಾರ ಪಟ್ಟಿಲಿ ನೀವು ಸೇರ್ಕತ್ತೀರಿ, ಕಾಯಂ ಆಗಿರ್ತೀರಿ. ನೀವೇನಾದರೂ ಇವಾಗಲೇ ನೋಡಿ ಸರಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಓಟ್ ಹಾಕೋದಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅನಿಸುತ್ತೆ. ಹಾಗಾಗಿ ಅಂಗನವಾಡಿ ಟೀಚರ್ಗಳನ್ನ ಭೇಟಿ ಮಾಡಿ ಮ್ಯಾಪಿಂಗ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಪ್ರೇಮ್ ಕುಮಾರ್ ನೇರಳೆಕೆರೆ, ಮಂಡ್ಯ. ಎಲ್ರಿಗೂ ನಮಸ್ಕಾರ.